ಸಿಗ್ತೀನಿ ಇಲ್ಲಿ ಸುಮ್ಮನೆ ಬಂದು ಕಾಯ್ಬೇಡಿ, ನನಗೂ ಬೇಜಾರಾಗುತ್ತೆ. ಅಧಿಕಾರಿಗಳು ಸಿಗ್ಬೇಕು ಫೋನ್ಗೆ, ಕರೆಂಟ್ ಜೈ ಫೋನ್ ಮಾಡ್ಬೇಕಲ್ವಾ, ನಮ್ಮಲ್ಲಿ ಬಲ್ಬಾಗಿಲ್ಲ ಜನ ತೊಂದರೆ ಆಗಿದೆ ಅಂತವ್ರಿಗೆ ಅವಕಾಶ ಮಾಡ್ಕೊಡಿ. ಯಾಕಂದ್ರೆ ನಾವು ಒಬ್ಬ ಡಾಕ್ಟರ್ ಹೋರಾಟ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಊರುಗಳೇ ಅಂತ ಕೇಸ್ಗಳಿಗೆ ಅವಕಾಶ ಮಾಡ್ಕೊಡಿ. ಸುಮ್ಮನೆ ಊಟ ಮಾಡ್ತಾ ಕೇಸಿದ್ರ ಇಂಥವೆಲ್ಲ ನಾನು ನಿಮ್ಗೆ ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ, ಒಂದು ಫೋನ್ ನಂಬರ್ನ ಅಧಿಕೃತವಾಗಿ ಇವತ್ತು ಅನೌನ್ಸ್ ಮಾಡ್ತೀವಿ. ಅದನ್ನ ವಿಕಾಸ್ ಆಗ್ಬೋದು ಅಥವಾ ಹೇಮಂತ್ ಆಗ್ಬೋದು, ಯಾರೋ ಒಬ್ರು ಪೇರ್ಗಳನ್ನ ಅಟೆಂಡ್ ಮಾಡ್ತಾರೆ. ಆದಷ್ಟು ಈ ಹಾಸ್ಪಿಟಲ್ ಕೇಸ್ಗಳನ್ನ, ಪೊಲೀಸ್ ಸ್ಟೇಷನ್ ಕೇಸು ಹಾಗೂ ನಾನು ಯಾವತ್ತು ಸಿಗ್ತೀನಿ ಇಲ್ಲಿ ಸುಮ್ಮನೆ ಬಂದು ಕಾಯ್ಬೇಡಿ, ನನಗೂ ಬೇಜಾರಾಗುತ್ತೆ. ಈಗ ನಾನು ಬೆಂಗಳೂರು ಇರ್ತೀನಿ, ಈಗ ನಾಳೆ ಬರಬೇಕು ಅಂದ್ರೆ ಕೇಳ್ಕೊಂಡು ಬನ್ನಿ. ಯಾಕಂದ್ರೆ ನೀವು ಬಂದು ಕಾಯ್ಬಿಟ್ಟು ಮತ್ತೆ ಬಂದು ವಾಪಸ್ ಹೋಗೋದು ನನಗೂ ಅದು ಸರಿ ಅಂತ ಅನ್ಸಲ್ಲ. ಎಷ್ಟೊಂದು ಸಿಗ್ತೀನಿ ಏನು ಅದೆಲ್ಲ ಅಲ್ಲಿ ಕೇಳ್ಕೊಬಿಡಿ. ನೀವೆಲ್ಲ ಅದೇ ವಿಷಯ ನಾವು ಒಬ್ಬನೇ ಫೋನ್ ಮಾಡ್ತಾ ಇದ್ರೆ ನಾನು ಮನಸ್ಸು ಒಬ್ಬನೇ ಮಲ್ಟಿಪಲ್ ಪರ್ಸನಾಲಿಟಿ ಅಲ್ಲ, ಎಲ್ಲ ಕೆಲಸ ನಾನು ಒಬ್ಬನೇ ಮಾಡಕ್ಕೆ ಅಲ್ಲ. ಈಗ ಸತ್ಯ ಹೇಳ್ತಾ ಇದೀನಿ. ಏನಾದ್ರು ರೈಲು ವಿಷಯವಾಗಿ ಇಂಥ ಏನಾದ್ರು ವಿಷಯಗಳಿದ್ರೆ ಬನ್ನಿ, ನಾನು ಬೆಳಗ್ಗೆ ಯಾವತ್ತಿರ್ತೀನಿ ಅವ್ರು ಬನ್ನಿ. ಆದಷ್ಟು 9 ಗಂಟೆ 2 ಗಂಟೆ ಒಳಗೆ ಬನ್ನಿ. ಈ 9 ಗಂಟೆ ಒಳಗೆ ಯಾಕೆ ಬನ್ನಿ ಎದ್ದಿರಲ್ಲ ಅಂತ ನಾನು 5:45 ಆದ್ರೆ ಅಧಿಕಾರಿಗಳು ಸಿಗ್ಬೇಕು ಫೋನ್ಗೆ. ನಾವು ಇವಾಗ ಏನಾದ್ರು ಸ್ಪಂದಿಸಬೇಕು, ಅಧಿಕಾರಿಗಳು ಹೇಳಬೇಕು ಅಂದ್ರೆ ಅವ್ರು ಸಿಗ್ಬೇಕಲ್ಲ ಫೋನ್ಗೆ. ಈಗ ಎತ್ತಲ್ಲ 9 ಗಂಟೆಗೆ ಸ್ವಲ್ಪ ಸೂಕ್ತ ಸಮಯ. ಅದಕ್ಕೆ 9 ಗಂಟೆ ಮೇಲೆ ಆದಷ್ಟು ಬನ್ನಿ, ಒಂದು 2 ಗಂಟೆ ಒಳಗಡೆ ಬನ್ನಿ ಆದಷ್ಟು. ಇದ್ರ ಜೊತೆಗೆ ಈ ಅನ್ವಾಂಟೆಡ್ ಕಾಲ್ಸ್ಗಳು ಇದನ್ನು ಬಾಗಿನ ಲಿಸ್ಟ್ ಮಾಡ್ಕೊಟ್ಟರು. ಇಲ್ಲಿ ಈ ಊಟ ಮಾಡಿದ್ರ ತಿಂಡಿ ತಿಂದ್ರ ಇಂಥವೆಲ್ಲ ಕೇಳ್ತಾರೆ. ಆಮೇಲೆ ಏನಾಗುತ್ತೆ, ಈಗ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗ್ತಾ ಇರ್ತೀನಿ, ಒಂದು ಗ್ರಾಮಕ್ಕೆ ಬಂದೇ ಬರ್ತೀನಿ. ಅದೇ ಗ್ರಾಮದಲ್ಲಿ 4-5 ಜನ ಮಾಡ್ತಾರೆ. ಎಲ್ಲರೂ ಇಲ್ಲಿ ಬರ್ತೀನಿ ಹೇಳಕ್ಕಾಗತ್ತಾ? ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಯಾರು ಒಬ್ಬರು ಎತ್ತೆ ಅನ್ಕೊಳ್ಳಿ, ನನ್ನ ಎತ್ತರು ನಿಂದ ಎತ್ತಿಲ್ಲ ಅವ್ರ ಎತ್ತರು. ಇದು ನಡೀತಾ ಸಂಗತಿ ನಡೀತಾ ಇರೋದು. ಯಾರು ತಮಾಷೆಗೋಸ್ಕರ ಮಾತಾಡ್ತಾ ಇಲ್ಲ, ಇವತ್ತು ನಡೀತಾ ಇರೋ ಸಂಗತಿಗೆ. ಆಮೇಲೆ ನಮ್ಗೆ ಬಿನ್ನೆಲ್ಲಿ ಹೋಗಿ ಫೋನ್ ಮಾಡಿದ್ರೆ ನನ್ನ ನೋಡಿತ್ತು ನಿಂದ ಎತ್ತಿರೋದು, ಇವೆಲ್ಲ ನಡೀತಾ ಇರೋ ಸಂಗತಿಗಳು ನಿಮ್ಗೆ ಹೇಳ್ತಾ ಇರೋದು. ಅಲ್ಲ, ಇಂಥವ್ರವ್ರು ಹೆಸರು ಅಂತಲ್ಲ, ಸಾಕಷ್ಟು ಜನ ಮಾಡ್ತಾರೆ ರೀತಿ ತಮಾಷೆಗೆ ಹೇಳ್ತಾ ಇಲ್ಲ. ದಯಮಾಡಿ ಬಿಟ್ಬಿಡಿ. ನೋಡಿ, ಡಾಕ್ಟರ್ ನನ್ನ ಫೋನ್ ಇತ್ತು, ನಿನ್ ಫೋನ್ ಎತ್ತಿಲ್ಲ ಅಲ್ಲ ಹೇಳ್ತಾ ಇರೋದು. ಇದು ಗದ್ದೆಗಳಲ್ಲಿ ಈ ಸಮಸ್ಯೆ, ತುಂಬಾ ಸಮಸ್ಯೆಗಳಿವೆ. ಈ ಸಮಸ್ಯೆಗಳೇ ಮುಖ್ಯವಾಗಿ ದಯಮಾಡಿ. ಇದ್ರ ಜೊತೆಗೆ ನಮ್ಮ ಮಾನ್ಯಕರಿ ಮಂಜೇಗೌಡರು ಕರೆಂಟ್ ಹೋಗಿದೆ, ಕರೆಂಟ್ ಆಗಿರೋದು ನನ್ನ ಕೆಲಸನ ಜೈ ಫೋನ್ ಮಾಡ್ಬೇಕಲ್ವಾ. ನಮ್ಮೂರಲ್ಲಿ ಬಲ್ಬಾಕಿಲ್ಲ ಆಮೇಲೆ ಬಾಲನ ಲಿಸ್ಟ್ ಮಾಡ್ಕೊಟ್ಟರು ನೋಡ್ತಾ ಇದ್ದೀನಿ. ಏನ್ ಬಾಲಣ್ಣ, ಆಮೇಲೆ ವಾಟರ್ ಸಪ್ಲೈ ಬರ್ತಿಲ್ಲ, ಇಂಥವೆಲ್ಲ ಆಯ್ತು. ಸಣ್ಣ ಪುಟ್ಟ ಇದ್ರೆ ಬನ್ನಿ, ನಾನು ಹೇಳ್ತೀನಿ, ವಿಡಿಯೋ ಹೇಳ್ಬೇಕು, ಯಾರು ಹೇಳ್ಬೇಕು ಹೇಳ್ತೀನಿ. ಬಟ್ ಇಂಥವ್ಕೆಲ್ಲ ಯಾರು ದಯಮಾಡಿ ಮಾಡಬೇಡಿ. ಮಂಜೇಗೌಡರೇ ಅವರ ಕರೆಂಟ್ ಹೋಗಿ ಕರೆಂಟ್ ತೆಗೆದವ್ರು ಅಂತ ಫೋನ್ ಮಾಡಿದ್ರೆ ನಾನು ಕೇಳಿ ಡಿಪಾರ್ಟ್ಮೆಂಟ್ ಆಯ್ತು ಈಗ ಅದಕ್ಕೆ ದಯಮಾಡಿ. ಆಮೇಲೆ ನೈಟ್ ಹೊತ್ತು ಕುಡಿದ್ಬಿಟ್ಟು ಫೋನ್ ಮಾಡೋದು, ನಮ್ಗೆ ಈ ಸಮಸ್ಯೆ ಆ ಸಮಸ್ಯೆ ನಮಗೆ ಅದು ಮಾಡಿಲ್ಲ ಇದು ಮಾಡಿಲ್ಲ, ನಾನು ಚರ್ಚೆ ಮಾಡಬೇಕು ಅಂತ ನೀವು ವೈಯಕ್ತಿಕ ಚರ್ಚೆ ಮಾಡಬೇಕು ಅಂದ್ರೆ ಬನ್ನಿ. ಬೆಳಿಗ್ಗೆ ನಾನು ಬೆಳಗ್ಗೆ ಇರ್ತೀನಿ, ತಾಳಿಂದ ನನಗೂ ಮಾತಾಡ್ತೀನಿ. ಈಗ ನಾವೇನು ಊಟ ಮಾಡ್ತಾ ಇರ್ತೀವೋ, ಏನೋ ಬೇರೆ ಕೆಲಸ ಇರ್ತೀವೋ, ಸಾಯರ ಜೊತೆ ಇರ್ತೀವೋ, ಅದು ಫಂಕ್ಷನ್ ಇರ್ತೀವೋ, ಫೋನ್ ಎತ್ತಲ್ಲ, ನಾನು ಫೋನ್ ಎತ್ತಲ್ಲ, ಇವೆಲ್ಲ ಸಮಸ್ಯೆಗಳು ಇರಬಾರ್ದು. ಆದಷ್ಟು ಈ ಎಮರ್ಜೆನ್ಸಿಗೆ ಅಂತ ಮಾಡ್ತಾರಲ್ಲ, ಜೆನ್ಯೂನ್ ಆಗಿ ಮಾಡ್ತಾರಲ್ಲ, ಏನೋ ಹಾಸ್ಪಿಟಲ್ ಏನೋ ಒಂದು ಆಕ್ಸಿಡೆಂಟ್ ಆಗೋ ಅಥವಾ ತೊಂದರೆ ಆಗಿ ಅಂತವ್ರಿಗೆ ಅವಕಾಶ ಮಾಡ್ಕೊಡಿ. ಯಾಕಂದ್ರೆ ನಾನು ಒಬ್ಬ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದೀನಿ, ಸತ್ಯ ಹೇಳ್ತೀನಿ. ನಿಮ್ಗೆ ರಾಜಕಾರಣಿಯಾಗಿ ಕೆಲಸ ಮಾಡಿಲ್ಲ ನಾನು 10 ವರ್ಷದಿಂದ. ಒಬ್ಬ ಡಾಕ್ಟರ್ ಆಗಿ ಡೆಡಿಕೇಶನ್ ಇಟ್ಕೊಂಡು ಮಾಡಿದೆ. ಯಾರದೇ ಬಂದ್ರು ಯಾರದೇ ಸ್ಪಂದಿಸಬೇಕು, ಅದಕ್ಕೆ ನಾನು ಪ್ರತಿಯೊಬ್ಬರು ಫೋನ್ ಇರ್ತಾ ಇದ್ದೆ. ಯಾವ್ದಾದ್ರು ಫೋನ್ ಇದ್ದರೆ ಹಂಗೆ ಇರ್ತೀನಿ, ನೀವು ಫೋನ್ ಮಾಡಿದ್ರು ಕೂಡ ಮತ್ತೆ ವಾಪಸ್ ಮಾಡ್ತಾ ಇದ್ದೆ. ಯಾಕಂದ್ರೆ ನಾನು ಡಿಸಿಪ್ಲಿನ್ ಇಟ್ಕೊಂಡಿದ್ದೀನಿ. ಯಾರು ತೊಂದರೆ ಇದ್ದಾರೆ ಅಂದ್ರೆ ನಾವು ಮತ್ತೆ ಸೇರಿಸಿ ಸ್ಪಂದಿಸಬೇಕು, ಅವರು ಮತ್ತೆ ಸಂಪೂರ್ಣ ಕೆಲಸ ಆಗೋರು ಸ್ಪಂದಿಸಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅದಕ್ಕೆ ಈ ಜೆನ್ಯೂನ್ ಆಗಿ ಫೋನ್ ಮಾಡ್ತಾರೆ, ನೈಟ್ ಹೊತ್ತು ಮಾಡ್ತಾರೆ. ಆಕ್ಸಿಡೆಂಟ್ ಆಯ್ತು, ಏನೋ ಹೋರಾಟ ಮಾಡ್ಕೊಂಡ್ವಿ, ಗಲಾಟೆ ಮಾಡ್ಕೊಂಡ್ವಿ ಊರುಗಳೇ ಅಂತ ಕೇಸ್ಗಳಿಗೆ ಅವಕಾಶ ಮಾಡ್ಕೊಡಿ. ಸುಮ್ಮನೆ ಊಟ ಮಾಡ್ತಾ ತಿಂಡಿ ತಿಂದ್ರ ಇಂಥವೆಲ್ಲ ಕರೆಂಟ್ ಹೋಯ್ತು, ವಾಟರ್ ಸಪ್ಲೈ ಬರ್ತಾ ಇಲ್ಲ, ಅಲ್ಲಪ್ಪ ನೀವು ಇವೆಲ್ಲ ಹೇಳ್ಬೇಕು. ನಮಗೆ ಗದ್ದೆಯಲ್ಲಿ ಇದೇ ಪ್ರಾಬ್ಲಮ್, ಯಾಕೆ ನೀರು ಬರ್ತಾ ಇಲ್ಲ, ಇದಕ್ಕೆ ನೀರು ಬರ್ತಾ ಇಲ್ಲ, ಅಲ್ಲ ಇದಕ್ಕೆ ನೀರು ಬರ್ತಾ ಇಲ್ಲ, ಸಮಾಜಿಗಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.